ಒಂದೇ ಒಂದ್ ಲೋಟ ಅಕ್ಕಿಯಿಂದ ಮಹಾಲಕ್ಷ್ಮಿ ನಮ್ಮನೆಗ್ ಬಂದಿದ್ದಾಳ ಇಲ್ವಾ ಅಂತ ಗೊತ್ತಾಗುತ್ತೆ. ಹೀಗಂತ ಸಿಕ್ಕಾಬಟ್ಟೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅಂದ್ರೆ ನಾವು ಮೆಜರ್ ಮಾಡಿ ಹಾಕಿದ್ದಕ್ಕಿಂತ ಜಾಸ್ತಿ ಬಂದ್ರೆ ಲಕ್ಷ್ಮಿ ಬಂದಿದ್ದಾಳೆ ನಮ್ಮನೆಗೆ ಅಂತ. ಸೊ ಈ ರೀತಿ ವಿಡಿಯೋಗಳು ಹಾಕ್ತಾ ಇದ್ದಾರೆ. ಬಟ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಒಂದು ಸೈಂಟಿಫಿಕಲ್ ಫಸ್ಟ್ ಹೇಳ್ಬಿಡ್ತೀನಿ. ಸೈಂಟಿಫಿಕಲಿ ನೋಡೋದಾದ್ರೆ ನಾವು ಅಕ್ಕಿಯನ್ನ ತೇವಾಂಶದಲ್ಲಿ ಇಟ್ಟಾಗ ತೇವಾಂಶ ಹೀರ್ಕೊಂಡಾಗ ಸೊ ಅದೇನಾಗುತ್ತೆ ಆಬ್ವಿಯಸ್ಲಿ ನಾವು ಹಾಕಿರೋದಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಒಂದು ಇನ್ನೊಂದು ಮಹಾಲಕ್ಷ್ಮಿ ಬಂದಿದ್ಲು ಸೊ ಅದು ಅಕ್ಕಿ ಜಾಸ್ತಿ ಬಂತು ಅಂತಾನೆ ಇಟ್ಕೊಳ್ಳಿ. ಸಪೋಸ್ ನೀವು ಮೆಜರ್ ಮಾಡಿದಾಗ ಏನಾದ್ರೂ ಅಕ್ಕಿ ಜಾಸ್ತಿ ಬರ್ಲಿಲ್ಲ ಅಂದ್ರೆ ನೀವು ಹಾಕಿರೋದಕ್ಕಿಂತ ಜಾಸ್ತಿ ಮೆಜರ್ಮೆಂಟ್ ಬರ್ಲಿಲ್ಲ ಅಂದ್ರೆ ನಿಮ್ಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ಅಯ್ಯೋ ನಮ್ಮ ಮನೆಗೆ ಲಕ್ಷ್ಮಿ ಬರ್ಲಿಲ್ಲ ಅಂತ ಸೊ ನೆಗೆಟಿವ್ ಆಗಿ ನೀವು ತುಂಬಾ ಥಿಂಕ್ ಮಾಡ್ತೀರಾ. ಅವಾಗ ಅದ್ ನೆಗೆಟಿವ್ ಆಗ್ತಾ ಹೋಗುತ್ತೆ ವಿನಃ ನಿಮ್ಗೆ ಪಾಸಿಟಿವ್ ಆಗಿ ಬರಲ್ಲ. ಸೊ ಹಂಗಾಗಿ ನೀವು ಮೆಜರ್ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ಪೂಜೆ ಮಾಡ್ಲಿ ಏನ್ ಮಾಡ್ಲಿ ನೀವು ಮನಸ್ಫೂರ್ತಿಯಾಗಿ ಮಾಡಿ. ಫಲ ಅವನಿಗೆ ಬಿಟ್ಟಿದ್ದು. ಸೊ ನೀವು ಏನೇ ಮಾಡಿದ್ರು ಕೂಡ ಆಗೇ ಆಗತ್ತೆ. ಸೊ ಲಕ್ಷ್ಮಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೀರ ಅಂದ್ರೆ ಖಂಡಿತವಾಗ್ಲೂ ಮನೆಗ್ ಬಂದೇ ಬರ್ತಾಳೆ ಅಲ್ವಾ. ಸೊ ಏನಾದ್ರೂ ನೀವು ನೆಗೆಟಿವ್ ಆಗಿ ಈಗ ಬಂದಿಲ್ಲ ಅಂತ ಅನ್ಕೊಂಡ್ರೆ ನಿಮ್ಗೆ ನೆಗೆಟಿವ್ ಆಗಿ ಬಂದಿರೋದಿಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಸೊ ನೀವನ್ನ ಟೆಸ್ಟೇ ಮಾಡಕ್ ಹೋಗ್ಬೇಡಿ. ಲಕ್ಷ್ಮಿ ಬಂದಿರದೇ ಇರ್ಲಿ, ಸೊ ಅಕ್ಕಿ ಜಾಸ್ತಿ ಆಗಿರ್ಲಿ ಜಾಸ್ತಿ ಆಗದೆ ಇರ್ಲಿ, ಸೊ ನೀವು ಮೈಂಡ್ ಅಲ್ಲಿ ಹೌದಪ್ಪ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಡಿ. ಖಂಡಿತವಾಗ್ಲೂ ನಿಮ್ಗೆ ಲಕ್ಷ್ಮಿ ಬಂದೇ ಬರ್ತಾಳೆ. ಅದ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಅದ್ ನೆಗೆಟಿವ್ ಆಗಿ ನಮ್ಗೆ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಕ್ಕಿ ಆಗ್ಲಿ ಏನೇ ಆಗ್ಲಿ ಯಾವ್ದನ್ನು ಮೆಜರ್ ಮಾಡಿ ಟೆಸ್ಟ್ ಮಾಡಕ್ ಹೋಗ್ಬೇಡಿ. ಬಂದಿರ್ಲಿ ಬಿಡ್ಲಿ, ಬಟ್ ಹಾಗೆ ಆಗತ್ತೆ ಅಲ್ವಾ. ಏನು ಯಾವ್ದನ್ನು ಕೂಡ ನಾವು ತಡಿಯಕ್ಕಾಗಲ್ಲ. ಪ್ರಪಂಚದಲ್ಲಿ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಹಂಗಾಗಿ ಸೊ ಏನಾಗುತ್ತೋ ಅದು ಆಗೇ ತೀರುತ್ತೆ. ನಾವ್ ಅದನ್ನ ಟೆಸ್ಟ್ ಮಾಡಕ್ ಹೋಗ್ಬಾರ್ದು. ಟೆಸ್ಟ್ ಮಾಡಿ ಅದನ್ನ ನೆಗೆಟಿವ್ ಆಗಿ ಮಾಡ್ಕೊಳಕ್ ಹೋಗ್ಬಾರ್ದು.